ವಾಕಿಂಗಿಗೆ ಬರ್ತಾ ಇದ್ದಾರೆ, ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನೀವು ಇನ್ನೂ ಅಲ್ಲೇ ಮಲ್ಕೊಂಡು ನೋಡ್ತೀರಿ, ದಯವಿಟ್ಟು ಅಲ್ಲೇ ಮಲ್ಕೊಂಡು ನೋಡಿ. ನನಗೆ ಅನ್ಸುತ್ತೆ ಅವ್ರು ಯಾವ ರೇಂಜಿಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ಬೋದು. ಆದರೆ ನಾನು ಅನ್ಕೊಂಡಿರೋ ಬಾಡಿ ಅಚೀವ್ ಮಾಡೋಕ್ಕೆ ನನಗೆ ಇದುವರೆಗೆ ಆಗೇ ಇಲ್ಲ. ಕನ್ಸಿಸ್ಟೆನ್ಸಿ ಯಾವಾಗಲೂ ಬೋರಿಂಗ್ ಆಗೇ ಇರುತ್ತೆ. ನಿಮ್ಮ This isn't a vlog, it's a chapter of my life. Hi guys, welcome back to my YouTube channel. So ಇವತ್ತು ನಾನು ವಾಕ್ಗೆ ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಎವ್ರಿ ಸಿಂಗಲ್ ಡೇ ನಾನು 6 o'clock ಹೋಗ್ತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ 1 hour ಲೇಟ್ ಆಗಿದೆ. ಆ 1 hour ನಾನು ಆರಾಮಾಗಿ ಮಲ್ಕೋಬೋದಾಗಿತ್ತು, ಬಿಡು 7 o'clock ಹೋಗೋದಲ್ಲ ಅಂತ. ಬಟ್ ಸ್ಟಿಲ್ ನೋ, ಬಿಕಾಸ್ ನನಗೆ ಒಂದೊಂದು ಮಿನಿಟು ತುಂಬ ಇಂಪಾರ್ಟೆಂಟ್. ನಾನು ಇವಾಗ ವಾಕ್ ಮುಗಿಸ್ಕೊಂಡು ಬಂದಾದ್ಮೇಲೆ ಕುಕ್ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಎಲ್ಲ ಕುಕ್ ಮಾಡಿಬಿಟ್ಟಿದ್ದೀನಿ. ಕಮ್ ಆಲ್ರೆಡಿ ರೈಸ್ ರೆಡಿಯಾಗಿದೆ, ಓಟ್ಸ್ ಕೂಡ ರೆಡಿಯಾಗಿದೆ, ಹಾಗೆ ಎಗ್ ಕೂಡ ರೆಡಿಯಾಗಿದೆ. ಇನ್ನು ಚಿಕನ್ ಮತ್ತು ವೆಜ್ಜಿಸ್ ತರಬೇಕು. ಆನ್ ದಿ ವೇ ವಾಕ್ ಮುಗಿಸ್ಕೊಂಡು ಬರಬೇಕಾದ್ರೆ ಚಿಕನ್ ತೊಗೊಂಬರ್ತೀನಿ ಆ್ಯಂಡ್ ವೆಜ್ಜಿಸ್ ತೊಗೊಂಬರ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ನನಗೆ ಫುಲ್ ಡೇ ಡ್ಯೂಟಿ ಇರೋದು, ಮಾರ್ನಿಂಗ್ 9 to ಈವ್ನಿಂಗ್ 9ವರೆಗೆ. ಸೊ ಹಾಗಾಗಿ ನನ್ನ ಟಿಫನ್ ಬಾಕ್ಸ್ನ ಕಂಪ್ಲೀಟಾಗಿ ತೊಗೊಂಡೋಗ್ಬೇಕಾಗುತ್ತೆ. ವೆಜ್ಜೀಸ್, ಎಗ್ಸ್, ಚಿಕನ್, ರೈಸ್, ದಾಲ್ ಎಲ್ಲನೂ ತೊಗೊಂಡೋಗ್ಬೇಕಾಗತ್ತೆ. ಸೊ ಯಾ, ಲೆಟ್ಸ್ ಗೋ, ವಾಕ್ ಮಾಡಿಕೊಂಡು ಬರೋಣ. ಒಂದು ಸ್ವಲ್ಪ ಓಡ್ಬಿಟ್ಟೆ ಜಾಸ್ತಿ. 1000 ಜನದ್ದು 1000 ತಲೆನೋವು. ಆದರೂ ಆ ತಲೆನೋವು ಇದ್ರೂ ಎಲ್ಲರೂ ಬಂದು ವರ್ಕೌಟ್, ವಾರ್ಮ್ ಅಪ್ ಎಲ್ಲ ಮಾಡ್ತಾರೆ. ಇನ್ 2 days ಟು ಗೋ ನನ್ನ ಜಿಮ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಎಷ್ಟೊಂದು ಜನ ವಾಕಿಂಗಿಗೆ ಬರ್ತಾ ಇದ್ದಾರೆ, ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನೀವು ಇನ್ನೂ ಅಲ್ಲೇ ಮಲ್ಕೊಂಡು ನೋಡ್ತೀರಿ, ದಯವಿಟ್ಟು ಅಲ್ಲೇ ಮಲ್ಕೊಂಡು ನೋಡಿ. ಇಲ್ಲಾಂದರೆ ಇಲ್ಲಿ ಜಾತ್ರೆಗೆ ಹೋಗ್ತಾರೆ ಅಷ್ಟೇ. ಫೈನಲಿ ಈಗ ನಾನು ವಾಕ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಬರ್ತಾ ಆನ್ ದಿ ವೇ ಚಿಕನ್ ತರಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿಲ್ಲ. ಬಿಕಾಸ್ ನನಗೆ ಇವಾಗ ಇನ್ನಿರೋದು 10 minutes ಅಷ್ಟೇ. ಆ 10 minutesಲ್ಲಿ ನಾನು ಹೆಡ್ ವಾಶ್ ಮಾಡಿಕೊಂಡು ರೆಡಿಯಾಗಿ ಟಿಫನ್ ತಿನ್ಕೊಂಡು ಓಡೋಗಬೇಕು ಕೆಲಸಕ್ಕೆ. ಆ್ಯಂಡ್ ಇವತ್ತು ನಂದು ಫುಲ್ ಡೇ ಇರೋದು. ಸೊ ಅದಕ್ಕೆ ಬರೀ ವೆಜ್ಜಸ್ ಮಾತ್ರ ತಂದಿದ್ದೀನಿ, ಅದು ಬೇಯಕ್ಕಿಟ್ಟಿದ್ದೀನಿ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ವೆಡ್ನೆಸ್ಡೇ ಆಗಿದ್ರು ಜನ ಎಷ್ಟು ಜನ ಇದ್ರು ನೋಡಿದ್ರಕ್ಕೂ ಕರೆಯಲಿ ಅಲ್ಲಿ ಯಾವಾಗಲೂ ಜನ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಎಷ್ಟೋ ಜನ ಅಜ್ಜಿ ತಾತ ಎಲ್ಲರೂ ಬಂದು ಎವ್ರಿ ಸಿಂಗಲ್ ಡೇ ವಾಕ್ ಮಾಡ್ತಾರೆ ಅಂತಂದರೆ ನನಗನ್ಸುತ್ತೆ ಅವ್ರು ಯಾವ ರೇಂಜಿಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ಬೋದು, ಅವ್ರು ಯಾವ ರೇಂಜಿಗೆ ಲೈಫಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿರ್ಬೋದು. ಇದು ಒಂದು ಲೈಫ್ ಸ್ಟೈಲ್, ಇದನ್ನು ನಾವು ಮಾಡಲೇಬೇಕು. ಇದನ್ನು ಮಾಡಿಲ್ಲ ಅಂದರೆ ಇವತ್ತು ಡೇ ಕಂಪ್ಲೀಟ್ ಫುಲ್ಫಿಲ್ ಆಗೋದೇ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿರ್ತಾರೆ. ನಾನು ಅಲ್ಲಿಗೆ ಹೋಗೋದು ಮಂತ್ಲಿ ಒನ್ಸ್ ಮಂತ್ಲಿ ಟ್ವೈಸ್ ಆ ಥರ ಹೋಗಿರ್ತೀನಿ, ಇಲ್ಲಾಂದರೆ 2 months ಒನ್ಸ್ ಆ ಥರ ಹೋಗಿರ್ತೀನಿ, ಡಿಪೆಂಡ್ಸ್. ಬಟ್ ನೋಡಿದ ಜನನೇ ನಾನು ಅಲ್ಲಿ ನೋಡಿದಾಗ ನನ್ನ ಮೈಂಡಿಗೂ ಸಕ್ಕಂತ ಹೋಗುತ್ತೆ. ಏನು ಗುರು, ಇವ್ರು ಇನ್ನೂ ಬರ್ತಾನೆ ಇದ್ದಾರಾ, ಇವ್ರು ಯಾವತ್ತೂ ಮಿಸ್ಸೇ ಮಾಡಲ್ವಾ ಅನ್ನೋ ಮೈಂಡ್ಸೆಟ್ ಎಲ್ಲ ಬರುತ್ತೆ. ಅದೇನೇ ಹೇಳೋದು ಕನ್ಸಿಸ್ಟೆನ್ಸಿ ಅಂತ. ನೀವು ಯಾವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ ನಿಮಗೆ ಪ್ರೋಗ್ರೆಸ್ ಕಾಣುತ್ತೆ. ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ, ಪ್ರೋಗ್ರೆಸ್ ಕಾಣಲ್ಲ. ನಾನು ಹೇಳ್ಕೊತೀನಿ. ಬಿಕಾಸ್ ನಾನು ಎಷ್ಟೋ ವರ್ಷದಿಂದ ಬಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಅಂದ್ಕೊಂಡಿರೋ ಬಾಡಿ ಅಚೀವ್ ಮಾಡೋಕ್ಕೆ ನನಗೆ ಇದುವರೆಗೆ ಆಗೇ ಇಲ್ಲ. ಯಾಕೆ ಅಂತಂದರೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ. 2 months ಮಾಡ್ತೀನಿ, ಅದಾದಮೇಲೆ ಇನ್ನು 4 months ಬಿಟ್ಬಿಡ್ತೀನಿ, ಅದಾದಮೇಲೆ ಇನ್ನು 5 months ಮಾಡ್ತೀನಿ, ಅದಾದಮೇಲೆ 1 ವರ್ಷನೇ ಬಿಟ್ಬಿಡ್ತೀನಿ. ಈ ಥರ ಏರುಪೇರು ಆಗಿ ಪ್ರಾಪರಾಗಿ ನನಗೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಬಟ್ ಬಾಡಿನ ಶೇಪಲ್ಲಿ ಇಟ್ಕೊಂಡಿದ್ದೇನೆ ಬಿಟ್ಟರೆ, ನಾನು ಅಂದ್ಕೊಂಡಿರೋ ಮಸಲ್ಸ್ ಆಗಿರಲಿ ಅಥವಾ ಬಾಡಿ ಶೇಪ್ ಆಗಿರಲಿ, ಇದೆಲ್ಲ ನನಗಿನ್ನೂ ಸಿಕ್ಕಿಲ್ಲ.
ಈ ವರ್ಷ ನಾನು ಮಾಡೇ ಮಾಡ್ತೀನಿ. ಈ ವರ್ಷ ಅಂತಂದರೆ ಇನ್ನು 4 ಮಂತ್ಸ್ ಅಷ್ಟೇ ಇರೋದು. 4 ಮಂತ್ಸಲ್ಲಿ ಏನೂ ಕಿತ್ತುಗುಡ್ಡೆ ಹಾಕೋಕ್ಕಾಗಲ್ಲ. ನಾನು ಅಂದ್ಕೊಂಡಿರೋ ಬಾಡಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ 3 ಇಯರ್ಸ್ ಆದರೂ ಬೇಕಾಗುತ್ತೆ. ಸೊ ಯಾವುದೇ ರೀತಿ ರೀಸನ್ ಕೊಡ್ದೇ ಇನ್ಮೇಲೆ ಕಂಪ್ಲೀಟಾಗಿ ಎವ್ರಿ ಸಿಂಗಲ್ ಡೇ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ವರ್ಕೌಟ್ ಜರ್ನಿನ ನಾನು ಡಾಕ್ಯುಮೆಂಟಿಂಗ್ ಮಾಡ್ತಾ ಇರೋದು. ಸೊ ಕಂಪ್ಲೀಟ್ ಡಾಕ್ಯುಮೆಂಟ್ರಿ ವೀಡಿಯೋಸೇ ಆಗಿರುತ್ತೆ. ಎವ್ರಿ ಸಿಂಗಲ್ ಡೇ ಅದು ಬೋರಿಂಗೇ ಆಗಿರಲಿ, ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ನನ್ನ ಜರ್ನಿನ ನೋಡಬೇಕು. ಸೊ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ಎಲ್ಲಿಗೋಗಿ ನಿಂತಿದ್ದೀನಿ, ಅದು ಎಷ್ಟು ವರ್ಷ ತೊಗೊಳುತ್ತೋ ಇಟ್ ಡಸಂಟ್ ಮ್ಯಾಟರ್. ನಾನು ಹಾಕೋದು 5 ನಿಮಿಷ ವಿಡಿಯೋ ಆಗಿರಲಿ, ಅದು ಬೋರಿಂಗೇ ಆಗಿರಲಿ, ಐ ಲವ್ ಇಟ್ ಅಷ್ಟೇ. ಸೊ ಯಾಕೆಂದರೆ ಕನ್ಸಿಸ್ಟೆನ್ಸಿ ಯಾವಾಗಲೂ ಬೋರಿಂಗ್ ಆಗೇ ಇರುತ್ತೆ. ನಿಮ್ಮ ಎವ್ರಿಡೇ ರೊಟೀನ್ ಒಂದೇ ಥರ ಇದ್ದಾಗ ಯಾವಾಗಲೂ ಬೋರಿಂಗ್ ಆಗೇ ಇರುತ್ತೆ. ನೀವು ಆ ಕನ್ಸಿಸ್ಟೆನ್ಸಿಗೆ ಎವ್ರಿ ಸಿಂಗಲ್ ಡೇ ಅಡ್ಜಸ್ಟ್ ಆದ್ರೇ ನಿಮ್ಮಲ್ಲಿರೋ ಪವರ್ ಏನು ಅಂತ ನಿಮಗೆ ಗೊತ್ತಾಗೋದು. ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಎಲ್ಲೋ ಕೂತ್ಕೊಂಡು ಯಾರೋ ಬಾಡಿ ಮಾಡಿಬಿಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ಇನ್ನು 6 ಮಂತ್ಸಲ್ಲಿ ನಾವು ಆ ಬಾಡಿ ಮಾಡ್ಬೋದು ಅಂತ ಅಂದ್ಕೊಂಡು ಭ್ರಮೆಲೆಲ್ಲ ಬದುಕೋಕೆ ಹೋಗ್ಬಿಡಿ. ಆ ಒಂದು ಬಾಡಿ ಮಾಡೋಕ್ಕೆ ಆ ಒಂದು ಪರ್ಸನ್ ಇಲ್ಲ ಅಂತಂದ್ರು 4 to 5 ಇಯರ್ಸ್ ಆದರೂ ತೊಗೊಂಡಿರ್ತಾರೆ, ಅಟ್ಲೀಸ್ಟ್ 3 ಇಯರ್ಸ್ ಆದರೂ ತೊಗೊಂಡಿರ್ತಾರೆ. ಸೊ ಬೆಟರ್ 3 ಮಂತ್ಸಿಗೆಲ್ಲ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ಬದುಕಬೇಡಿ. 3 ಇಯರ್ಸ್ ಆಗೇ ಆಗುತ್ತೆ. ನಾನು ಇನ್ಮೇಲೆ ಎವ್ರಿ ಸಿಂಗಲ್ ಡೇ ಅದು ಏನೇ ಆಗಲಿ, ಅದು ಹೆಂಗೆ ಇರಲಿ ಇಷ್ಟಾಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ, ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್.